ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದು ಏನಂದ್ರೆ KSOU ಬಿ.ಎಡ್ ಬಗ್ಗೆ. ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಾರೆ, "ಸರ್ ನಾವು ಬಿ.ಎಡ್ ಡಿಸ್ಟೆನ್ಸಿಂದ ಮಾಡಬಹುದಾ? ಯಾವ ರೀತಿ ಇರುತ್ತೆ? ಎಲಿಜಿಬಿಲಿಟಿ ಕಂಡೀಷನ್ಸ್ ಏನು? ಯಾವ ರೀತಿ ಅಡ್ಮಿಷನ್ ಪ್ರೊಸೆಸ್ ಏನಿದೆ ಅಂತ ಹೇಳ್ಕೊಡಿ" ಅಂತ. ಅದಕ್ಕೆ ಒಂದು ಕಂಪ್ಲೀಟ್ ಆದ ವಿಡಿಯೋ ನಿಮಗೆ ಇವತ್ತು ಮಾಡಿದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಮೆಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇಸ್ ಎ UGC ರಿಕಾಗ್ನೈಸ್ಡ್ ಯೂನಿವರ್ಸಿಟಿ. ಇದು BA, BCom, BSc ಅದೇ ರೀತಿ PG, MA, MCom ಜೊತೆ ಬಿ.ಎಡ್ ಕೋರ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದೆ. ಬಟ್ ಇಲ್ಲಿ ಎಲಿಜಿಬಿಲಿಟಿ ಕಂಡೀಷನ್ಸ್ ಏನಿದಾವೆ ಅದನ್ನ ನೋಡ್ತಾ ಹೋಗೋಣ. ನಾರ್ಮಲಿ ನೀವು ಒಂದು ರೆಗ್ಯುಲರ್ ಕಾಲೇಜಸ್‌ನಲ್ಲಿ ಬಿ.ಎಡ್ ಮಾಡಬೇಕಂದ್ರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಹೌದಾ? ನೀವು BA, BCom, BSc ಯಾವುದಾದ್ರೂ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ನೀವು ಬಿ.ಎಡ್ ಮಾಡಬಹುದು. ಬಟ್ ಇಲ್ಲಿ ಡಿಸ್ಟೆನ್ಸಿಂದ ನೀವು ಬಿ.ಎಡ್ ಮಾಡಬೇಕಂದ್ರೆ ಸೊ ಅವಾಗ ಏನಾಗುತ್ತೆ, ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆ ನೀವು ಆಸ್ ಎ ವರ್ಕಿಂಗ್ ಟೀಚರ್ ಆಗಿರಬೇಕು. ಡಿಗ್ರಿ ಜೊತೆ ವರ್ಕಿಂಗ್ ಟೀಚರ್ ಆಗಿರಬೇಕು ಆ್ಯಂಡ್ ನಿಮ್ಮದು ಒಂದು 2 ಇಯರ್ಸ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಕೋರ್ಸ್ ಇರುತ್ತಲ್ಲ ಅದು ಕಂಪ್ಲೀಟ್ ಆಗಿರಬೇಕು. ಲೈಕ್ ಈಗ PUC ಆದಮೇಲೆ DLED ಮಾಡ್ತಾರಲ್ಲ, ಡಿ.ಎಡ್ ಮಾಡ್ತಾರಲ್ಲ, ಅದು ಕಂಪ್ಲೀಟ್ ಆಗಿರಬೇಕು ನೀವು ರೆಗ್ಯುಲರ್ ಮೋಡ್‌ನಲ್ಲಿ. ಹೌದಾ? ಅವಾಗ ಮಾತ್ರ ನೀವು KSOU ಇಂದ ಬಿ.ಎಡ್‌ಗೆ ಅಡ್ಮಿಷನ್ ಆಗಬಹುದು. ಎಲಿಜಿಬಲ್ ಆಗ್ಬೋದು ಈ ಕೋರ್ಸ್‌ಗೆ. ಓಕೆ. ಜಸ್ಟ್ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಇಲ್ಲ ನಾನು ಡಿಸ್ಟೆನ್ಸಿಂದ ಬಿ.ಎಡ್ ಮಾಡಬೇಕಂದ್ರೆ ಯು ಕ್ಯಾನ್ ನಾಟ್ ಡೂ ಡಿಸ್ಟೆನ್ಸ್ ಬಿ.ಎಡ್ ವಿಥೌಟ್ DLED, ಓಕೆ, ಅಥವಾ ಡಿ.ಎಡ್. NCT ಇಂದ ರಿಕಾಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಇಂದ, ಡೈಟ್ ರಿಕಾಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಇಂದ ನೀವು ಏನಂದ್ರೆ DLED ಅಥವಾ ಡಿ.ಎಡ್ ಕಂಪ್ಲೀಟ್ ಆಗಿರಬೇಕು ನಿಮ್ಮದು. ಆ್ಯಂಡ್ ಆಸ್ ಎ ಪ್ರೈಮರಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರಬೇಕು ಆ್ಯಂಡ್ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿರಬೇಕು. ಅವಾಗ ಮಾತ್ರ ನೀವು KSOU ಇಂದ ಡಿಸ್ಟೆನ್ಸ್ ಬಿ.ಎಡ್ ಮಾಡಬಹುದು. ಅ ಓಕೆ. ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ KSOU ಬಿ.ಎಡ್. ಓಕೆ. ಡಿಸ್ಟೆನ್ಸ್ ಬಿ.ಎಡ್‌ಗೆ ಎಲಿಜಿಬಲ್ ಇರಲ್ಲ ನೀವು. ನೀವು ರೆಗ್ಯುಲರ್ ಇಂದನೇ ಮಾಡಬೇಕಾಗತ್ತೆ. ನಿಮ್ಮದು ಡಿಗ್ರಿ ಜೊತೆ DLED ಕೂಡ ಕಂಪ್ಲೀಟ್ ಆಗಿದೆ ರೆಗ್ಯುಲರ್‌ನಲ್ಲಿ. ಓಕೆ. ಆ್ಯಂಡ್ ಏನಂದ್ರೆ ನಿಮ್ಮದು ವರ್ಕಿಂಗ್ ಟೀಚರ್ ಕೂಡ ಇದ್ದೀರಾ. ಅವಾಗ ಮಾತ್ರ ನೀವು KSOU ಇಂದ ಬಿ.ಎಡ್ ಮಾಡಬಹುದು. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡ್ಕೋಬಹುದು. ಆಮೇಲೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಲೈಕ್ ಇಲ್ಲಿ ಯಾವ ರೀತಿ ಇರುತ್ತೆ. ಇಲ್ಲಿ ನೀವು ಸೀಟ್ಸ್ ಟೋಟಲ್ ಎಷ್ಟಿದಾವೆ ನೋಡಿ. ಟೋಟಲ್ KSOUನಲ್ಲಿ 500 ಸೀಟ್ಸ್ ಇದಾವೆ ಬಿ.ಎಡ್ ಕೋರ್ಸ್‌ಗೆ. ಇದರಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂ ಎರಡರಲ್ಲಿ ನೀವು ಮಾಡಬಹುದು ಇದನ್ನು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಸೀಟ್ ಯಾವ ರೀತಿ ರಿಸರ್ವೇಷನ್ಸ್ ಕೂಡ ಇದಾವೆ ನೋಡಿ. ಜನರಲ್, SC, ST, ಕ್ಯಾಟಗರಿ 1, 2A, 2B, 3A, 3B, 44, 70% ಈ ರೀತಿ ಕ್ಯಾಟಗರಿ ವೈಸು ಸೀಟ್ಸ್ ಅನ್ನು ಡಿವೈಡ್ ಮಾಡಿದ್ದಾರೆ. ನಾನ್ ಕಲ್ಯಾಣ್ ಕರ್ನಾಟಕ ರೀಜನ್ಸ್ ಅವರಿಗೆ ಮತ್ತೆ ಕಲ್ಯಾಣ್ ಕರ್ನಾಟಕ ರೀಜನ್ ಅವರಿಗೆ ನೋಡಬಹುದು ಇಲ್ಲಿ ಟೋಟಲ್ 460 ಸೀಟ್ಸು ನಾನ್ ಕರ್ನಾಟಕ ರೀಜನ್‌ಗೆ ಇದೆ. ರಿಮೈನಿಂಗ್ 40 ಸೀಟ್ಸು ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ ಇದೆ ನೋಡಬಹುದು. ನೀವು ರಿಸರ್ವೇಷನ್ ಇದೆ ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಒಂದು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ ಇರಲ್ಲ. ನೀವು ಬಿ.ಎಡ್‌ಗೆ ಅಡ್ಮಿಷನ್ ಆಗಬೇಕು ಡಿಸ್ಟೆನ್ಸ್‌ನಲ್ಲಿ ಅಂದರೆ ನಿಮಗೆ ಟೆಸ್ಟ್ ಬರೀಬೇಕು, ಅದು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಅದನ್ನು ನೀವು ಏನಂದ್ರೆ ಫಸ್ಟು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿ ಫೀಸ್ ಪೇ ಮಾಡಿ ಎಕ್ಸಾಮ್ ಸೆಂಟರ್ ಎಲ್ಲ ಸೆಲೆಕ್ಟ್ ಮಾಡಿ ನಿಮಗೆ ಹಾಲ್ ಟಿಕೆಟ್ ಬರುತ್ತೆ. ಆಮೇಲೆ ಒಂದು ನಿಮ್ಮದು ಟೆಸ್ಟ್ ಇರುತ್ತೆ. ಓಕೆ. ಅದು 2 ಅವರ್ಸ್ ಇರುತ್ತೆ ಡ್ಯೂರೇಷನ್ ಅದರದ್ದು. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಸಿಲೆಬಸ್ಸು ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ನೋಡಿ. ಈ ಒಂದು ಸಿಂಗಲ್ ಪೇಪರ್ ಇರುತ್ತೆ. ಇದರಲ್ಲಿ ನಿಮಗೆ 2 ಸೆಕ್ಷನ್ಸ್ ಇರ್ತವೆ. ರೀಸನಿಂಗ್ ಅಬಿಲಿಟಿ ಮತ್ತು ಟೀಚಿಂಗ್ ಆಪ್ಟಿಟ್ಯೂಡ್. ರೀಸನಿಂಗ್ ಅಬಿಲಿಟಿ ಟು 50 ಕ್ವೆಷನ್ಸ್ ಬರ್ತವೆ 50 ಮಾರ್ಕ್ಸ್‌ಗೆ. ಟೀಚಿಂಗ್ ಆಪ್ಟಿಟ್ಯೂಡ್‌ದು 50 ಕ್ವೆಷನ್ಸು 50 ಮಾರ್ಕ್ಸ್‌ಗೆ. ಈಚ್ ಕ್ವೆಷನ್ ಕ್ಯಾರೀಸ್ 1 ಮಾರ್ಕ್ಸ್. ಓಕೆ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಟೋಟಲ್ ಇಲ್ಲಿ 100 ಮಾರ್ಕ್ಸ್‌ಗೆ ನಿಮಗೆ 100 ಕ್ವೆಷನ್ಸ್ ಇರ್ತವೆ 100 ಮಾರ್ಕ್ಸ್‌ಗೆ. ಈ 100 ಮಾರ್ಕ್ಸ್‌ಗೆ ನೀವು ಎಕ್ಸಾಮ್ ಬರೀಬೇಕು, ಎಂಟ್ರೆನ್ಸ್ ಟೆಸ್ಟು. ಇದರಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅದರ ತಕ್ಕಂತೆ ನಿಮ್ಮದು ಮೆರಿಟ್ ಲಿಸ್ಟ್ ಪ್ರಿಪೇರ್ ಆಗುತ್ತೆ ಎಲ್ಲ ಸ್ಟೂಡೆಂಟ್ಸ್‌ದು. ಅದರಲ್ಲಿ ಯಾರ್ದು ಜಾಸ್ತಿ ಮೆರಿಟ್ ಇರುತ್ತೆ, ಓಕೆ, ಆ್ಯಸ್ ಎ ರಿಸರ್ವೇಷನ್ ವೈಸು, ಅವರಿಗೆ ಬಿ.ಎಡ್‌ಗೆ ಅಡ್ಮಿಷನ್ ಅಲೋಟ್ ಆಗುತ್ತೆ ಸೀಟ್ ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಇದರಲ್ಲಿ ಯಾವ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋದಿಲ್ಲ. ಈಸಿ ಆಗಿದೆ. ಇದ್ರ ಸಿಲೆಬಸ್ ನಿಮಗೆ ಕಾಮನ್ ಆಗಿ ಸಿಕ್ಬಿಡುತ್ತೆ. ರೀಸನಿಂಗ್ ಎಬಿಲಿಟಿ ಲೈಕ್ ಇರುತ್ತಲ್ಲ, ಟೀಚಿಂಗ್ ಆಪ್ಟಿಟ್ಯೂಡ್ ಕೂಡ ನೀವು ಕಲಿಬಹುದು. ಆನ್ಲೈನ್ ಯೂಟ್ಯೂಬ್‌ನಲ್ಲಿ ತುಂಬ ವೀಡಿಯೋಸ್ ಇರ್ತವೆ ಅಲ್ಲಿಂದ. ಇದರದ್ದು ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಕೂಡ KSOU ವೆಬ್ಸೈಟ್‌ನಲ್ಲಿ ಇರ್ತವೆ. ಅಲ್ಲಿಂದ ಕೂಡ ನೋಡ್ಕೋಬಹುದು. ಈಚ್ ಕರೆಕ್ಟ್ ಆನ್ಸರ್ ವಿಲ್ ಗೆಟ್ 1 ಮಾರ್ಕ್ಸ್ ಆ್ಯಂಡ್ ದೇರ್ ಈಸ್ ನೋ ನೆಗೆಟಿವ್ ಮಾರ್ಕಿಂಗ್. ಆ್ಯಂಡ್ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಇಲ್ಲಿ. ನೀವು ಒಂದು ಕ್ವೆಷನ್‌ಗೆ 4 ಆಪ್ಷನ್ಸ್ ಇರ್ತವೆ ಮಲ್ಟಿಪಲ್ ಚಾಯ್ಸ್ ಕ್ವೆಷನ್ಸು. ಅದರಲ್ಲಿ ಯಾವುದಾದ್ರೂ 1ಗೆ ನೀವು ಆನ್ಸರ್ ಮಾಡಿದ್ರೆ ಅದು ಕರೆಕ್ಟ್ ಇದ್ದರೆ 1 ಮಾರ್ಕ್ಸ್ ಸಿಗುತ್ತೆ. ಅಥವಾ ಅದು ರಾಂಗ್ ಇದ್ದರೆ ನಿಮಗೆ ಯಾವುದೇ ಮಾರ್ಕ್ಸ್ ಸಿಗೋದಿಲ್ಲ. ಬಟ್ ಕೆಲವೊಂದು ಎಕ್ಸಾಮ್ಸ್‌ನಲ್ಲಿ ಮೈನಸ್ ಮಾರ್ಕಿಂಗ್ ಇರೋದಲ್ಲ, ಅದು ಇದರಲ್ಲಿ ಇಲ್ಲ. ಆಮೇಲೆ ಬಂದ್ಬಿಟ್ಟು ಇದರಲ್ಲಿ ಎಕ್ಸಾಮ್ ಸೆಂಟರ್ಸ್ ಯಾವೆಲ್ಲ ಇರ್ತವೆ ನೋಡಿ. ಮೈಸೂರು, ಬೆಂಗಳೂರು, ತುಮಕೂರು, ಶಿವಮೊಗ್ಗ, ಬಳ್ಳಾರಿ, ಗುಲ್ಬರ್ಗ, ಧಾರವಾಡ, ಉಡುಪಿ, ಮಂಗಳೂರು, ಹಾಸನ್, ದಾವಣಗೆರೆ, ಕಾರವಾರ, ಕೋಲಾರ, ವಿಜಯಪುರ, ದಟ್ ಈಸ್ ಬಿಜಾಪುರ. ಇವು ಎಲ್ಲ ಎಕ್ಸಾಮ್ ಸೆಂಟರ್ಸ್ ಇದಾವೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರಲ್ಲ ಎಂಟ್ರೆನ್ಸ್ ಎಕ್ಸಾಮ್‌ದು, ಅವಾಗ ಎಕ್ಸಾಮ್ ಸೆಂಟರ್ ನಿಮಗೆ ಯಾವುದು ನಿಯರ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಅಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಹಾಲ್ ಟಿಕೆಟ್ ಇಶ್ಯೂ ಆಗುತ್ತೆ ಎಕ್ಸಾಮ್ ಬಿಫೋರ್. ಆಮೇಲೆ ಎಕ್ಸಾಮ್ ಆದಮೇಲೆ ನಿಮ್ಮದು ಏನಂದರೆ ಮೆರಿಟ್ ಲಿಸ್ಟ್ ಪ್ರಿಪೇರ್ ಆಗುತ್ತೆ, ರಿಸಲ್ಟ್ ಬರುತ್ತೆ. ಆಮೇಲೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ನೀವು ಅದರಲ್ಲಿ ಲಿಸ್ಟ್‌ನಲ್ಲಿ ಹೆಸರಿದ್ದರೆ
ಸೊ ನೀವು ಮೈಸೂರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫೈ ಮಾಡಿಸ್ಬೇಕು. ಆಮೇಲೆ ನೀವು ಕಂಪ್ಲೀಟ್ ಫೀಸ್ ಪೇ ಮಾಡಬೇಕು. ಸೊ ಫೀಸ್ ಎಷ್ಟಿದೆ ಅಂತ ಕೇಳ್ತೀರಿ. ಸೊ ಇಲ್ಲಿ ಅಡ್ಮಿಷನ್ ಫೀಸ್ ಬಂದುಬಿಟ್ಟು ನಿಮಗೆ 39,270 ರುಪೀಸ್ ಫಸ್ಟ್ ಇಯರ್ ಫೀಸ್ ಆಗಿರುತ್ತೆ. ಇದು ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ಕಟ್ಟಬೇಕು. ಆವಾಗ ನಿಮ್ಮದು ಸೀಟ್ ನಿಮ್ಮ ಹೆಸರಿಗೆ ಬರುತ್ತೆ ಅದು. ಓಕೆ. ಸೊ ಆಮೇಲೆ ನಿಮಗೆ ಲರ್ನರ್ ಸಪೋರ್ಟ್ ಸೆಂಟರ್ ಅಂತ ಒಂದು ಅಲೋಟ್ ಆಗುತ್ತೆ. LSC ಅಂತ ಹೇಳ್ತೀವಿ. ನಿಮ್ಮ ಡಿಸ್ಟಿಕ್ನಲ್ಲಿ ಯಾವುದು ಬಿ ಎಡ್ದು ಅಥವಾ ನಿಮ್ಮ ನಿಯರೆಸ್ಟ್ ಡಿಸ್ಟಿಕ್ನಲ್ಲಿ ಯಾವುದು ಲರ್ನರ್ ಸಪೋರ್ಟ್ ಸೆಂಟರ್ ಇರುತ್ತಲ್ಲ, ಸೊ ಅದರಲ್ಲಿ ನಿಮ್ಮದು ಕ್ಲಾಸಸ್ಸು ಎಲ್ಲ ಇರ್ತವೆ. ಆಮೇಲೆ ನಿಮಗೆ ಸೆಕೆಂಡ್ ಇಯರ್ ಫೀಸ್ ಕೂಡ ಇರುತ್ತೆ ಫಸ್ಟ್ ಇಯರ್ ಆದಮೇಲೆ. ದಟ್ ಈಸ್ 38,500. ಇದು ಫೀಸ್ ಸ್ಟ್ರಕ್ಚರ್ ಇದೆ ನೋಡ್ಬೋದು. ಇದು ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ನಿಮ್ದು ಹೆಸರು ಬಂದಿದೆ ಮೆರಿಟ್ ಲಿಸ್ಟ್ನಲ್ಲಿ, ಡಾಕ್ಯುಮೆಂಟ್ ಎಲ್ಲ ನೀವು ಒರಿಜಿನಲ್ ತೊಗೊಂಡು ಹೋಗಬೇಕು, ವೆರಿಫೈ ಮಾಡಿಸ್ಬೇಕು. ಡಿಗ್ರಿ ಸರ್ಟಿಫಿಕೇಟ್ದು, DL.Edದು ಇವೆಲ್ಲ ಆದಮೇಲೆ ನಿಮ್ಮದು ಏನಂದರೆ ಒಂದು ಫೈನಲ್ ನೀವು ಅಡ್ಮಿಷನ್ ಆಗುತ್ತೆ ಫೀಸ್ ಪೇ ಆದಮೇಲೆ. ಸೊ ಆಮೇಲೆ ಇಲ್ಲಿ ಏನಾಗುತ್ತೆ, ಆಮೇಲೆ ನೀವು ಆಮೇಲೆ ಇದರದ್ದು ಸೆಮ್ ವೈಸ್ ಎಕ್ಸಾಮ್ ಇರಲ್ಲ, ಇಯರ್ಲಿ ಎಕ್ಸಾಮ್ ಇರುತ್ತೆ, ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ. ಫಸ್ಟ್ ಇಯರ್ದು ಎಕ್ಸಾಮ್ ನೋಡ್ಬೋದು. ಫಸ್ಟ್ ಇಯರ್ದು ಎಕ್ಸಾಮ್ ಒಂದೇ ಇಯರ್ನಲ್ಲಿ ಇರುತ್ತೆ, ಸೆಮ್ ವೈಸ್ ಇರಲ್ಲ ಇದರಲ್ಲಿ. ಆಮೇಲೆ ಸೆಕೆಂಡ್ ಇಯರ್ ಎಕ್ಸಾಮ್ ಒಂದೇ ಟೈಮ್ ಇರುತ್ತೆ. ಸೊ ಇದು ಸಿಲೆಬಸ್ ಎಲ್ಲ ನೋಡ್ಬೋದು ನೀವು. ಇದರಲ್ಲಿ ಲಾಸ್ಟ್ನಲ್ಲಿ ಇಂಟರ್ನ್ಶಿಪ್ಸ್ ಕೂಡ ಇರ್ತವೆ. ಸೊ ಎಲ್ಲ ಮಾಹಿತಿ ನಿಮಗೆ ಲೈಕ್ ಲರ್ನರ್ ಸಪೋರ್ಟ್ ಸೆಂಟರಿಂದ ಸಿಗುತ್ತೆ. ನಿಮಗೆಲ್ಲ ವಾಟ್ಸಪ್ ಗ್ರೂಪ್ ಎಲ್ಲ ಮಾಡ್ತಾರೆ, ಆ್ಯಪ್ ಕೂಡ ಸಿಗುತ್ತೆ ನಿಮಗೆ. ವೆಬ್ಸೈಟಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ ನಿಮ್ಮ ಸಿಲೆಬಸ್ ಬಗ್ಗೆ, ನಿಮ್ಮ ಕ್ಲಾಸಸ್ ಬಗ್ಗೆ ಎಲ್ಲ. ಸೊ ಇಷ್ಟೆಲ್ಲ ಪ್ರೊಸೆಸ್ ಇದೆ ಇದು. ಆ್ಯಂಡ್ ನೀವು ಇದಕ್ಕೆ ಎಲಿಜಿಬಲ್ ಆದರೆ ಅಪ್ಲೈ ಮಾಡಬಹುದು. ಸೊ ಈಗ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ BEdಗೆ, KSOU ಡಿಸ್ಟೆನ್ಸ್ BEdಗೆ. ಸೊ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇಸ್ ದ ಓನ್ಲಿ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇನ್ ಹೋಲ್ ಕರ್ನಾಟಕ. ಅದು ಡಿಸ್ಟೆನ್ಸ್ನಲ್ಲಿ BEd ಪ್ರೊವೈಡ್ ಮಾಡ್ಬೋದು. ಬೇರೆ ಯಾವುದು ಕಾಲೇಜ್, ಯಾವುದೇ ಯೂನಿವರ್ಸಿಟಿ ಡಿಸ್ಟೆನ್ಸ್ನಲ್ಲಿ BEd ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲ ಕರ್ನಾಟಕದಲ್ಲಿ. ಸೆಂಟ್ರಲ್ ಲೆವೆಲ್ನಲ್ಲಿ IGNOU ಅಂತ ಇದೆ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂತ. ಸೊ ಅದು ಮತ್ತು KSOU. ಓಕೆ. ಸೊ ಸೆಂಟ್ರಲ್ ಲೆವೆಲ್ನಲ್ಲಿ IGNOU ಮತ್ತು ಸ್ಟೇಟ್ ಲೆವೆಲ್ KSOU ಮಾತ್ರ ಡಿಸ್ಟೆನ್ಸ್ನಲ್ಲಿ BEd ಪ್ರೊವೈಡ್ ಮಾಡ್ಬೋದು. ಓಕೆ. ಸೊ ಬೇರೆ ಕಾಲೇಜ್ ಯೂನಿವರ್ಸಿಟಿ ಯಾರೋ ಹೇಳ್ತಾ ಇದ್ದಾರೆ ನಾವು ಡಿಸ್ಟೆನ್ಸ್ನಲ್ಲಿ BEd ಮಾಡಿಸ್ತೀವಿ ಅಂದರೆ ದಟ್ ಈಸ್ ರಾಂಗ್. ಸೊ ರೆಗ್ಯುಲರ್ನಲ್ಲಿ ಮಾಡಬಹುದು BEd. ಸೊ ಡಿಗ್ರಿ ಆದಮೇಲೆ. ಸೊ ಡಿಸ್ಟೆನ್ಸ್ನಲ್ಲಿ ಮಾಡಬೇಕಂದ್ರೆ ನಿಮ್ಮದು DL.Ed ಮತ್ತು ಡಿಗ್ರಿ ಎರಡೂ ಕಂಪ್ಲೀಟ್ ಆಗಿರಬೇಕು. ಓಕೆ. ಸೊ ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ ನಿಮ್ಮದು ಅಡ್ಮಿಷನ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ KSOU BEd. ನಿಮ್ಮ ಎಲ್ಲರಿಗೂ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಎಂಟ್ರೆನ್ಸ್ ಎಕ್ಸಾಮ್ದು. ಎಂಟ್ರೆನ್ಸ್ ಎಕ್ಸಾಮ್ ನೀವು ಬರೆದ್ರೆ ಅಷ್ಟೇ ಎಲಿಜಿಬಲ್ ಆಗ್ತೀರಾ. ನಿಮ್ಮದು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಮೆರಿಟ್ ಬಂದರೆ. ಸೊ ಎಂಟ್ರೆನ್ಸ್ ಎಕ್ಸಾಮ್ದು ಫೀಸು 2,200 ಇರುತ್ತೆ. ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದು. ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಸೊ ಮತ್ತೇನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು.